ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಗಿರ್ಜಾ, ಓ ಸುಬ್ಬು ಬರಯ್ಯ, ಚೆನ್ನಾಗಿದೀಯಯ್ಯ? ಪ್ರಣಯ ಎಲ್ಲ ಚೆನ್ನಾಗಾಯ್ತಾ? ಚೆನ್ನಾಗಾಯ್ತು. ನೋಡು, ಇವರು ತಿಮ್ಮಯ್ಯನವರು ಅಂತ ನಮ್ ಒಟಾರ್ದ ಯಜಮಾನ್ರು. ನಮಸ್ಕಾರ ಕಣವ. ನಿಮ್ಮಿಬ್ರು ಮದುವೆಗೂ ಬರ್ಬೇಕಾಗಿತ್ತು, ಆದ್ರೆ ಈ ಸಿಟಿ ಜೀವನ ಮುಂದೆ ಹೋಗ್ತಾ ಹೋಗ್ತಾ ನಿಮ್ಗೆ ಗೊತ್ತಾಗ್ತದೆ. ಒಳ ಕರ್ಕೊಂಡು ಹೋಗ್ ಸುಬ್ಬು, ಸರಿ. ಚೂರು ಕೆಲಸ ಅದೇ. ಬಾ ಗಿರ್ಜಾ. ನೋಡು, ನಮ್ಮ ಒಟಾರದಲ್ಲಿ ಇನ್ನೂ ತುಂಬಾ ಜನ ಇದ್ದಾರೆ. ಹೋಗ್ತಾ ಹೋಗ್ತಾ ನಿಧಾನವಾಗಿ ಎಲ್ಲರೂ ಪರಿಚಯ ಆಗ್ತಾರೆ. ನಡೆದೋಯ್ತು. ಇದರಿಂದ ನಿನ್ ಮನ್ಸಿಗೆ ತುಂಬಾ ನೋವಾಗಿದೆ ಅಂತ ನನಗೆ ಗೊತ್ತು. ನಿನಗೆ ಎಷ್ಟು ನೋವಾಗಿದೆಯೋ ನನ್ನ ಮನ್ಸಿಗೂ ಅಷ್ಟೇ ನೋವಾಗಿದೆ. ನೀನ್ ತೋರ್ಸ್ಕೊಂತಿದ್ಯಾ, ನಾನ್ ತೋರ್ಸ್ಕೊಳ್ತಿಲ್ಲ ಅಷ್ಟೇ. ಎಲ್ಲ ಸರಿ ಹೋಗುತ್ತೆ. ಏನಂತೀಯ? ನಿಮ್ಮ ಹೆಸರೇನು? ಎದುರ್ಕೊಂಡ್ಯಾ? ಇನ್ ಮುಂದೆ ಹೀಗೆ ರೈಲ್ ಶಬ್ದ, ಗಾಡಿಗಳ ಶಬ್ದ ಎಲ್ಲ ಆಗ್ತಿರುತ್ತೆ. ಎಲ್ಲ ಅನುಸರಿಸ್ಕೊಂಡು ಹೋಗ್ಬೇಕಾಗತ್ತೆ. ನೋಡು, ನನ್ಗೆ ಕೆಲ್ಸಕ್ಕೆ ಟೈಮ್ ಆಯ್ತು, ನಾನು ಹೋಗ್ತಿದ್ದೀನಿ. ಮನೇಲಿ ದಿನಸಿ ಸಾಮಾನು ಎಲ್ಲ ಇದೆ. ತರಕಾರಿ ಏನಾದ್ರು ಬೇಕು ಅಂದ್ರೆ ಟಿವಿ ಹತ್ರ ದುಡ್ಡಿದೆ. ಗಾಡಿಯವನೆಲ್ಲ ಮನೆ ಹತ್ರನೇ ಬರ್ತಾನೆ, ತಗೋ. ಆಯ್ತಾ? ಅದ್ ಸರಿ, ಸುಬ್ಬು ಅಂಕಲು ನಿನ್ನ ಏನಂತ ಕರೀತಾರೆ? ಏನು ಕರೀನಿಲ್ಲ. ಏನು ಕರೀಲಿಲ್ವಂತೆ? ನೀನ್ ಸುಬ್ಬು ಅಂಕಲ್ ಏನಂತ ಕರೀತೀಯಾ? ನಾನು ಇನ್ನು ಏನು ಕರೀನಿಲ್ಲ. ನೀನು ಇನ್ನು ಏನು ಕರೀಲಿಲ್ವಾ? ಹೆಣ್ಣಾದವಳು ಬೆಳಗ್ಗೆ ಬೇಗ ಎದ್ದು ಮನೆ ಮುಂದೆ ರಂಗೋಲೆ ಹಾಕಿ ದೇವ್ರಿಗೆ ಪೂಜೆ ಮಾಡ್ಬೇಕು. ಗಂಡ ಆದವನ್ಗೆ ತಿಂಡಿನೋ ಕಾಫಿನೋ ಮಾಡ್ಕೊಡ್ಬೇಕು. ಆದ್ರೆ ನೀನ್ ಮಾಡ್ತಿರೋದೇನು? ಎಮ್ಮೆ, ಧಾರವಾಡ ಎಮ್ಮೆ ತರ ಬಿದ್ಕೊಂಡಿದ್ಯಾ. ನಾಚಿಕೆ ಆಗಲ್ವಾ? ಏನ್ ಹಂಗ್ಮುಖ ನೋಡ್ತೀಯಾ? ರಾತ್ರಿ ನಾಯಿ ತರ ಬಂದು ಮೂಸ್ ನೋಡಿದಲ್ದೆ ಒಟ್ಟಾರ ಜನನ್ನೆಲ್ಲ ಸೇರಿಸಿ ನನ್ ಮರ್ಯಾದೆನೆ ಹಾಳು ಮಾಡ್ದಲ್ಲೇ. ಹೆಣ್ಣೇನೆ ನೀನು? ಹೆಣ್ಣ ನೀನು? ಮಾತೆತ್ತಿದ್ರೆ ಸಾಕು, ತಪ್ಪು ಮಾಡಕ್ ಬಂದ್ರಿ ಅಂತೀಯಲ್ಲ. ಹೌದು ಕಣೆ, ತಪ್ಪು ಮಾಡಕ್ ಬಂದೆ ನಿಜ. ಯಾರ ಹತ್ರ ತಪ್ಪು ಮಾಡಕ್ ಬಂದೆ? ನಿನ್ನ ಹತ್ರ ತಾನೇ ತಪ್ಪು ಮಾಡಕ್ ಬಂದ್ರೆ. ಯಾವಳ ಹತ್ರ ಹೋಗ್ಲಿಲ್ವಲ್ಲ? ಮದ್ವೆ ಆದಾಗ್ಲಿಂದ ಹಿಂಗೆ ಆಗೋಯ್ತು. ನೋಡೋ, ಇಷ್ಟ ಇದ್ರೆ ಈ ಮನೇಲಿರು, ಇಲ್ವಾ ಬಸ್ ಹತ್ಕೊಂಡು ನಿಮ್ಮ ಅಪ್ಪನ ಮನೆಗೆ ಹೋಗ್ತಾ ಇರು ಅಷ್ಟೇ. ಮಗಳೇ, ಏನವ ಇದೆಯಲ್ಲ? ಅಳಿ ಅಂದ್ರು ಮಾತಾಡೋದ್ನ ನಾನು ಕೇಳಿಸ್ಕೊಂಡೆ. ಸುಬ್ಬು ಬಂಗಾರದಂತ ಹುಡುಗ. ಇಂಥ ಹುಡುಗ ಯಾರಿಗೂ ಸಿಗಂಗಿಲ್ವಾ? ಸಾರ ಅಂಗಡಿ ಕೆಲಸ ಮಾಡಿದ್ರು ಕುಡ್ಕಾಲ ನಿನ್ ಗಂಡ. ಇಂಥ ಗಂಡನ್ ಪಡ್ಯಾಕ ಪುಣ್ಯ ಮಾಡಿವೆ ನೀನು. ಈ ಮನೆಯಾಗ ಹಚ್ಚೋ ದೀಪ ನಮ್ಮನಿಗೆ ಬೆಳಕಾಗ್ಬೇಕು. ನಿನ್ ಗಂಡನ್ನ ನಿನ್ನವನಾಗ ಮಾಡ್ಕೋ. ಅದ ಹೆಣ್ಣಿನ ಧರ್ಮ. ನೀ ಚೆನ್ನಾಗಿದೀಯ ಅಂತ ಕಾಗ್ದ ಬರೆಯೋರ್ಗು ನಾ ಈ ಮನೆಗೆ ದಾಡಲ್ಲ. ಏ ಗಿರಿ, ಏನೇ ಆಗಿದೆ ನಿನ್ಗೆ? ರೀ, ಇವತ್ ಬೈಬೇಡ್ರಿ. ಯಾಕೆ ಬೈಬಾರ್ದು? ರೀ, ಇವತ್ ಮಾತ್ರ ಬೈಬೇಡ್ರಿ. ಇವತ್ ಮಾತ್ರ ಬೈಬಾರ್ದ? ಯಾಕೆ? ಬರೋದ್ 2 ಗಂಟೆ ಲೇಟ್ ಆಯ್ತು ಅಷ್ಟೇ. ಪೊಲೀಸ್ ಸ್ಟೇಷನ್ಗೆ ಹೋಗಿದ್ಯಾ, ಕಂಪ್ಲೇಂಟ್ ಕೊಟ್ಟಿದ್ಯಾ, ಊರಿನ ಜನ ಎಲ್ಲ ಸೇರಿಸಿ ನನ್ ಮರ್ಯಾದೆ ಹಾಳು ಮಾಡಿದ್ಯಾ. ಏನೇ ಆಗಿದೆ ನಿನ್ ಬುದ್ಧಿಗೆ? ನಿಮಗ್ ಮಾತಾಡ್ಬೇಕು ಅನ್ಸ್ತು, ಅದಕ್ಕೆ ನಿಮ್ಮ ಆಫೀಸಿಗೆ ಫೋನ್ ಮಾಡ್ದೆ. ನೀವ್ ಎತ್ತಲಿಲ್ಲ, ಅದಕ್ಕೆ ಹಿಂಗ್ ಮಾಡ್ಬಿಟ್ಟೆ. ಏನಂತ ತಲೆ ಹೋಗಂತದ್ದು? ಮನೆಗೆ ಬಂದ್ಮೇಲೆ ಹೇಳ್ಬೋದಾಗಿತ್ತಲ್ವಾ? ರೀ, ನಿಮ್ಗೊಂದ್ ವಿಷಯ ಹೇಳ್ಬೇಕು. ಆಯ್ತು, ಹೇಳು. ರೀ, ಇಲ್ಲಿ ನೋಡ್ರಿ. ನೋಡ್ದೆ. ಪ್ರೆಗ್ನೆಂಟ್. ಅಯ್ಯೋ ದಡ್ಡಿ, ಅದು ಪ್ರೆಗ್ನೆಂಟ್ ಅಲ್ಲ ಕಣೆ, ಪ್ರೆಗ್ನೆಂಟ್. ಅದೇಯ ಬಾಯಿಲಿ. ವಿಜಯ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ರಿ. ವಿಜಯ್ ಅವರೇ, ತುಂಬಾ ಆ ಪಾತ್ರದ ಆಪೋಸಿಟ್ ಇರುವಂತ ಪಾತ್ರ ಆಗಿರೋದ್ರಿಂದ ನೀವು ಅವ್ರಿಗೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಅಂಡ್ ಆಫ್ ಕೋರ್ಸ್ ಶಿವು ಮತ್ತೆ ಮಾಂತೇಶ್ ಅವ್ರಿಗೆ ನಾವು ಅವಾಗಿಂದ ಹೇಳ್ತಾನೆ ಇದೀವಿ, ಯು ಗೈಸ್ ಆರ್ ಫ್ಯಾಂಟಾಸ್ಟಿಕ್ ಅಂಡ್ ಫ್ಯಾಬ್ಯುಲಸ್. ಇವತ್ತು ಸ್ಟಾರ್ ಆಫ್ ಕೋರ್ಸ್ ನಮ್ ದಿವ್ಯಾ ವಂಡರ್ಫುಲ್ ಆಗಿ ಮಾಡಿದೆ. ದಿವ್ಯಾ, ಎಷ್ಟು ಚಂದ ಮಾಡಿದೆ ಗೊತ್ತಾ ನೀನು. ಎಲ್ಲಾ ಪಾತ್ರನೂ ಇಷ್ಟೇ ಫ್ರೀ ಆಗಿ ಮಾಡಿದ್ರೆ ಅವಾಗ ನಮಗೆ ಅದು ನೀನ್ ಎಂಜಾಯ್ ಮಾಡ್ತಾ ಇದೀಯ ಅಂತ ಗೊತ್ತಾಗುತ್ತೆ. ಆ ಇನ್ನಸೆನ್ಸ್ ನಿನ್ನಲ್ಲಿ ಆಲ್ರೆಡಿ ಇದೆ. ನಾನು ಫಸ್ಟ್ ಡೇ ಇಂದಾನು ಹೇಳ್ಕೊಂಡ್ ಬರ್ತಿದ್ದೀನಿ, ಅದನ್ನ ನೀನ್ ಆಕ್ಟಿಂಗ್ ಅಲ್ಲಿ ಯೂಸ್ ಮಾಡ್ಕೊಂಡ್ ಬರ್ತಿದ್ಯಾ. ಐ ಆಮ್ ಸೋ ಪ್ರೌಡ್ ಆಫ್ ಯು ದಿವ್ಯಾ. ಗುಡ್ ಲಕ್ ಬೇಬಿ, ಗುಡ್ ಲಕ್.
ಎಕ್ಸ್ಕ್ಯೂಸ್ ಮೀ, ಇಲ್ಲೇ ಬಲ್ಗಡೆ ಇರೋ ಬಾರಿಗೆ ಬರ್ತೀರಾ? ಆ ಕಡೆ ಇರೋದು ಸ್ಮಶಾನ, ಬಾರ್ ಇರೋದು ಈ ಕಡೆ, ಎಲ್ಲ ಒಂದೇ. ಬನ್ನಿ, ಅಲ್ಲಿ ಉಯ್ಕೊಂಡು ಕೊನೆಯಲ್ಲಿ ಇಲ್ಲೇ ಹೋಗೋದು. ಬನ್ನಿ. ಬಾರ್. ಮೇಡಮ್, ಓಯ್ ಮೇಡಮ್, ನೀನು ಎಷ್ಟು ಸಲ ಹೇಳಿದೀನಿ, ಬೀದಿಲ್ ಬಿದ್ದಿರೋ ನಾಯಿಗಳನ್ನ ಮನೆ ತಂದು ಬಿಡೋ ಕೆಲಸ ಮಾಡ್ಬೇಡ ಅಂತ. ನಿನ್ನ ಬಿಡ್ತೀನಿ ನನಗೆ. ಏನ್ ಹುಡುಗಿ ಮೇಲೆ ಕೈ ಮಾಡ್ತಾ ಇದ್ದೆ ಅವಾಗಿಂದ? ಆಟೋ ಫೇರ್ ತಗೊಂಡೆ ತಾನೆ? ಗೆಟ್ ಔಟ್! ಮರ್ಯಾದೆ. ಅಣ್ಣನ ಹತ್ರ ಮಾತಾಡ್ಬೇಕಾದ್ರೆ ಮರ್ಯಾದೆಯಿಂದ ಮಾತಾಡ್ಬೇಕು ಅಂತ ಗೊತ್ತಿಲ್ವಾ? ಬಂಡ್ಲೆ ಕೂದಲೆಲ್ಲ ಉದ್ರೋಗಿದೆ, ಇವಾಗ ಬೆಳಿತಿದ್ಯಾ ಬಂಡೆ? ಒಳ್ಳೆ ಮಿರರ್ ಇಟ್ಟಿದ್ದೆ ತಲೆನ. ಮಿರರ್ ನೋಡು ನೋಡು ನೋಡು, ರಕ್ತ ಬರಂಗ್ ಹೊಡೆದಿದ್ಯಾ ಮಗನೇ. ಬಿಹೇವಿಯರ್ ಸೆಲ್ಫ್. ಮರ್ಯಾದೆ ಹೋದಿದ್ರೆ ಪೊಲೀಸ್ ಕರ್ಸ್ಬೇಕಾಗುತ್ತೆ. ಬಂಡ್ಲೆ ಪೊಲೀಸ್ನ ಕರ್ಸ್ತೀನಿ, ನಿಜವಾಗ್ಲೂ ಕರೆಸ್ತೀಯ? ನಿಜವಾಗ್ಲೂ ಕರೆಸ್ತೀನಿ. ಲೇ ಮೆಟ್ಲು ಬಾಯ್ಲಿ, ಹೋಗಿ ಬೇಗ ಕರ್ಸು. ಅಣ್ಣ ನೋಡ್ದಿದ್ರ ಪೊಲೀಸ? ಮಾತಾಡ್ಬೇಕಾದ್ರೆ ಮಧ್ಯ ಮಾತಾಡ್ಬೇಡ. ಹೋಗಿ ಕಡ್ಡಿ ತಮ್ಮ, ಲೈಟ್ರ್ ಬೇಡ, ಅನ್ನ ಸಿಗರೇಟ್. ಏನ ಹೋಗ್ ಕಡ್ಡಿ ತಮ್ಮ ಅಂತ ಹೇಳಿದ್ನಲ್ಲ ಮೆಟ್ಲು, ಹೋಗ್. ಹೋಗ್ಬಿಡಿ ಅಲ್ಲ ಮೇಡಮ್, ಪ್ಲೀಸ್, ಕೈ ಮುಗಿತೀನಿ, ಹೊರಟ್ಬಿಡಿ. ನೋಡಯ್ಯ. ಓಕೆ, ಜೊತೆಯಲ್ಲಿ ಜೊತೆಯಲ್ಲಿ ಇರುವೆನು ಹೀಗೆ ಎಂದು. ನಮಸ್ತೆ ಮೇಡಮ್. ಇವತ್ತು ಯಾವ ಕಡೆ ಮೇಡಮ್? ಬಾರ್ಗೋ ಸ್ಮಶಾನಕ್ಕೋ? ಕೆಳಗೆ ನೋಡ್ತಾ ಇದ್ದೀರಾ? ಏನಾಯ್ತು ಮೇಡಮ್? ಏನಾದ್ರು ಉದ್ರ ಇದ್ದಾ? ಹುಡುಕ್ಲಾ? ಇಲ್ಲ, ಏನ್ ಹೇಳ್ಬೇಕು ಅನ್ಕೊಂಡಿದ್ನೋ ಅದು ಮರ್ತೋಯ್ತು. ಸಾರಿ, ಐ ಆಮ್ ರಿಯಲಿ ಸಾರಿ. ಹುಷಾರು, ಮೆತ್ತಿಗೆ ಏಟ್ ಆಗ್ಬಿಟ್ಟಾಯ್ತು. ನಮ್ಮನ್ನ ಇಷ್ಟಪಡದೆ ನೀನ್ ಇಷ್ಟು ದೂರ ಬರಕ್ ಚಾನ್ಸೇ ಇಲ್ಲ. ಚಮಕ್ ಕೊಡದೆ ರೈಟ್ ಅಬೌಟ್ ಟರ್ನ್. SSLCಲಿ ನಿಮ್ದು ಇಂಗ್ಲಿಷ್ ಸಬ್ಜೆಕ್ಟ್ ಹೋಗಿದೆ ಅಂತ ಹೇಳಿದ್ರಲ್ವಾ? ಈ ಸಲ ನೀವ್ಯಾಕೆ ಎಕ್ಸಾಮ್ ಬರೀಬಾರ್ದು? ನಾನು ಇಂಗ್ಲಿಷ್ ಹೇಳ್ಕೊಡ್ತೀನಿ. ಒಂದ್ ದಿನದಲ್ಲಿ 2 ಗಂಟೆ ಪಾಠ ಮಾಡಿದ್ರೆ ಸಾಕು, ನೀವು ಪರೀಕ್ಷೆಯಲ್ಲಿ ಪಾಸ್ ಆಗ್ಬೋದು. ಈ ಮುದ್ದಾದ ಕಣ್ಗಳನ್ನ ನೋಡ್ಕೊಂಡು ನನ್ನ ತಾಯಣೆಗೂ ನನಗೆ ಒಂದು ಅಕ್ಷರ ತಲೆ ಹೋಗಲ್ಲ ಮೇಡಮ್. ಆಮೇಲೆ ನಿಮ್ಮನ್ನ, ನಿಮ್ ಇಂಗ್ಲಿಷ್ನ ದೇವರೇ ಕಾಪಾಡಬೇಕು. ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಫಿಕ್ಸ್ ಮೇಡಮ್. ಪಾಸ್ ಪಾಸ್ ಪಾಸ್.